ನಮಸ್ಕಾರ ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತು ಮಾಡೋಣ ಈವ್ನಿಂಗ್ ಸ್ನ್ಯಾಕ್ಸ್. ತುಂಬ ಎಲ್ಲರೂ ಇಷ್ಟಪಡತಕ್ಕಂತಹ ರೆಸಿಪಿ ಮತ್ತು ಸೇಮ್ ರೋಡ್ ಸೈಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾದಂತಹ ಮಾಡ್ತಾಯಿದ್ದೀವಿ ಮೆಣಸಿನ್ಕಾಯಿ ಬಜ್ಜಿ. ನೋಡಿ, ಇಲ್ಲಿ ಮೊದಲಿಗೆ ಕಡಲೆ ಹಿಟ್ಟು ತಗೊಂಡು 1.5 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ, ನಂತರ 1 ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಂತರ ಇಲ್ಲಿ ಅಜ್ವಾನ ಅಥವಾ ಓಂಕಾಳು, ಇದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿ 1 ಸ್ಪೂನಷ್ಟು ಹಾಕಿದ್ದೀನಿ. ಸ್ಮ್ಯಾಶ್ ಮಾಡಿದ್ರೆ ಅಜ್ವಾನ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗಾಗಿ ಸ್ಮ್ಯಾಶ್ ಮಾಡಬೇಕು. ನಂತರ 1/4 ಸ್ಪೂನಷ್ಟು ನಾನಿಲ್ಲಿ ಕುಕ್ಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಫಸ್ಟ್ಗೆ ಮಿಕ್ಸ್ ಮಾಡ್ಕೊಳ್ಬೇಕು. ವಾಟರ್ ಆ್ಯಡ್ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ನೀರು ಹಾಕಿಬಿಟ್ರೆ ತುಂಬ ತೆಳುವಾಗ್ಬೋದು, ಚೆನ್ನಾಗಿರೋದಿಲ್ಲ. ಮತ್ತು ಹಿಟ್ಟು ಬೋಂಡದ ಮೆಣಸಿನ್ಕಾಯಿಗೆ ಚೆನ್ನಾಗಿ ನಾಟೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬರಬೇಕು. ನಮಗಿಲ್ಲಿ ಬೋಂಡದ ಮೆಣಸಿನ್ಕಾಯಿ ಮಾಡೋದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗೇ ಇರಬೇಕು. ತುಂಬ ತೆಳುವಾಗ್ಬಿಟ್ರೆ ಹಿಟ್ಟು ಬೋಂಡ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬಂದರೆ ನಮಗೆ ಯಾವ ತಿಕ್ನೆಸ್ ಬೇಕೋ ಹಿಟ್ಟು, ಆ ತಿಕ್ನೆಸ್ ಬಂದ ಮೇಲೆ ನಾವು ನೀರು ಹಾಕೋದನ್ನು ನಿಲ್ಲಿಸ್ಬೋದು. ನೋಡಿ, ಹೀಗೆ ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ತಾ ಬರಬೇಕು. ಕಂಪ್ಲೀಟ್ ಆದ ನಂತರ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಫಸ್ಟ್ಗೆ ನಾವು ನಮ್ಮ ಫಿಂಗರ್ನ ಡಿಪ್ ಮಾಡಿ ಓಪನ್ ಮಾಡಿದ್ರೆ ಹಿಟ್ಟು ಬೆರಳಿಗೆ ಅಂಟ್ಕೊಳ್ಬೇಕು, ಆ ರೀತಿ ಇರಬೇಕು. ನೋಡಿ, ಈ ರೀತಿ ಹಿಟ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕು. ನಂತರ ನಾವಿಲ್ಲಿ ಒಂದು ಮೆಣಸಿನ್ಕಾಯಿನ ಡಿಪ್ ಮಾಡಿ ನೋಡಿದ್ರೆ ಅದು ಕಂಪ್ಲೀಟಾಗಿ ಕವರ್ ಆಗಬೇಕು ಹಿಟ್ಟು. ನಂತರ ನಾವಿಲ್ಲಿ ಮೆಣಸಿನ್ಕಾಯಿನ ನಾವು ಹೇಗೆ ಎಣ್ಣೆಲಿ ಬಿಡಬೇಕು ಅನ್ನೋದನ್ನು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ನಾವೇನಾದ್ರು ಹೀಗೆ ಡಿಪ್ ಮಾಡಿ ಹಾಕ್ಬಿಟ್ರೆ ಅದು ಒಳಗಡೆ ಇರ್ತಕ್ಕಂತಹ ಮೆಣಸಿನ್ಕಾಯಿ ಬೇಯೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಬೋಂಡನ ಡಿಪ್ ಮಾಡಿ ನಂತರ ಬೌಲ್ಗೆ ಸವರ್ಕೊಳ್ಬೇಕು. ಬ್ಯಾಕ್ ಸೈಡ್ ಬೌಲ್ಗೆ ಸವರಿದ್ರೆ ಮೆಣಸಿನ್ಕಾಯಿ ಬ್ಯಾಕ್ ಸೈಡು ಲೇಯರ್ ನೀಟಾಗಿ ಓಪನ್ ಆಗುತ್ತೆ. ಆಗ ನಮಗೆ ಮೆಣಸಿನ್ಕಾಯಿ ಬ್ಯಾಕ್ ಸೈಡು ಒಳಗಡೆ ಇರ್ತಕ್ಕಂತಹ ಮೆಣಸಿನ್ಕಾಯಿಯು ಬೇಯುತ್ತೆ. ನಂತರ ಬೋಂಡನು ಚೆನ್ನಾಗಿ ಉಬ್ಬಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಸಹ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಬೇಕು. ನಾವು ಯಾವುದೇ ಇವಾಗ ಮೆಣಸಿನ್ಕಾಯಿ ಬಜ್ಜಿ ಆಗ್ಬೋದು, ಆಲೂಗೆಡ್ಡೆ ಬಜ್ಜಿ ಆಗ್ಬೋದು, ಹೀರೆಕಾಯಿ ಬಜ್ಜಿ, ಹೀಗೆ ಮಾಡಬೇಕಾದ್ರೆ ಒಂದು ಸೈಡ್ ನಾವು ಸ್ವಲ್ಪ ಸವರ್ಕೊಳ್ಬೇಕಾಗುತ್ತೆ. ಹಾಗೆ ಮಾಡಿದ್ರೆ ಮೆಣಸಿನ್ಕಾಯಿ ಬಜ್ಜಿ, ಯಾವುದೇ ಬಜ್ಜಿ ಆಗ್ಬೋದು, ಸೂಪರಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಮಾಡಿಕೊಂಡ್ರೆ ನಮಗೆ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಹೊತ್ತೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಸ್ಗಳ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ನೋಡಿ, ಎಲ್ಲ ಹಾಕಿ ನಾವು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಹಾಕಿ ಒಮ್ಮೆಲೆ ಬೇಗನೆ ತಿರುಗಿಸ್ಬಾರ್ದು. ನಾವು ಸ್ವಲ್ಪ 1-2 ನಿಮಿಷಗಳ ಕಾಲ ಬಿಟ್ಟು ನಂತರ ಕೈ ಆಡಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿ ಒಳಗಡೆ ಇರ್ತಕ್ಕಂತಹ ಮೆಣಸಿನ್ಕಾಯಿ ಸಮೇತ ನೀಟಾಗಿ ಬೆಂದಿರುತ್ತೆ. ಈ ಥರ ಬೆಂದರೆ ಮೆಣಸಿನ್ಕಾಯಿ ಸಮೇತನೂ ನಾವು ಬಜ್ಜಿ ತಿನ್ಬೋದು, ಅಷ್ಟು ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಮೆಣಸಿನ್ಕಾಯಿ. ಹಾಗಾಗಿ ನಾವೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದು ನಂತರ ನಾವು ಹಾಕಿದ್ರೂ ಅಷ್ಟೇ ಸ್ವಲ್ಪ 2 ನಿಮಿಷಗಳ ಕಾಲ ಬಿಟ್ಟಿನೇ ನಾವು ಕೈ ಆಡಬೇಕಾಗುತ್ತೆ ಮೆಣಸಿನ್ಕಾಯಿ ಬಜ್ಜಿಗೆ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಮೆಣಸಿನ್ಕಾಯಿನೂ ನಾವು ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೇಮ್ ರೋಡ್ ಸೈಡಲ್ಲಿ ಬಜ್ಜಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಬರುತ್ತೆ. ಈಗ ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದಾಯಿತು. ಈಗ ಮೆಣಸಿನ್ಕಾಯಿ ಮಸಾಲ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ನಾನು ಅದರೊಳಗಡೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಖಾರ, ಉಪ್ಪು ಎಲ್ಲದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ನಂತರ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ ಸ್ವಲ್ಪ, ನಂತರ ಕಟ್ ಮಾಡಿರ್ತಕ್ಕಂತಹ ಟೊಮೆಟೊ ಸ್ವಲ್ಪ, ನಂತರ
ಸೇವ್ ಇರುತ್ತಲ್ಲ, ಸೇವ್ ಸ್ವಲ್ಪ ಹಾಕಬೇಕಾಗುತ್ತೆ. ಸೇವು ಎಲ್ಲ ಹಾಕಿ ನಂತರ ಚಾಟ್ ಮಸಾಲ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಅಷ್ಟೇ ಹಾಕ್ತಾಯಿದ್ದೀನಿ. ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇಷ್ಟೆಲ್ಲ ಹಾಕಿದ್ರೆ ಮಸಾಲೆ ಮೆಣಸಿನ್ಕಾಯಿ ರೆಡಿಯಾಗುತ್ತೆ. ಸೇಮ್ ರೋಡ್ ಸೈಡಲ್ಲಿ ನಮಗೆ ಯಾವ ರೀತಿ ಸ್ನ್ಯಾಕ್ಸ್ ಸಿಗುತ್ತೋ ಆ ರೀತಿ ಸ್ನ್ಯಾಕ್ಸ್ಗಳನ್ನು ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ನಿಮಗೆ ಎಲ್ಲ ವೀಡಿಯೋಸ್ಗಳು ಬೇಕಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.